ಕೊಲೆ ಮಾಡಿ ಸಾಕ್ಷಿ ನಾಶಪಡಿಸಿದಂತಹ ಹಿನ್ನೆಲೆಯಲ್ಲಿ ಮಾನ್ಯ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀ DS ವಿಜಯಕುಮಾರ್ ಇವರು ಇಂದು ತಮ್ಮ ತೀರ್ಪನ್ನು ನೀಡಿರುತ್ತಾರೆ. ತೀರ್ಪಿನ ಈ ಪ್ರಕರಣದ ಸಂಕ್ಷಿಪ್ತ ಸಾರಾಂಶ ಏನಂತ ಹೇಳಿದ್ರೆ, ಈ ಪ್ರಕರಣದ 1ನೇ ಆರೋಪಿತನಾದಂತಹ ಶ್ರೀಧರ್ ಭಟ್ ಇವರ ಮಗಳು ಹಾಗೂ 2ನೇ ಆರೋಪಿತನಾದಂತಹ ವಿನಯ್ ಭಟ್ ತನ್ನ ಸಹೋದರಿಯಾದ ವಿದ್ಯಾ ಭಟ್ ಇವಳ ಮದುವೆಯು ಮೃತ ಶಂಭು ಭಟ್ ಇವರ ಹಿರಿಯ ಮಗನಾದ ಶ್ರೀಧರ್ ಇವನೊಂದಿಗೆ ಆಗಿದ್ದು, ಆತನಿಗೆ ಕಿಡ್ನಿ ತೊಂದರೆ ಇತ್ತು. ಆ ತೊಂದರೆಯಿಂದ ಆತ 8/9/2022 ಮಣಿಪಾಲದ ಆಸ್ಪತ್ರೆಯಲ್ಲಿ ಮೃತನಾಗ್ತಾನೆ. ಆತ ಮೃತಪಟ್ಟ ನಂತರ ವಿದ್ಯಾ ಭಟ್ ಇವಳು ತನ್ನ ಆಸ್ತಿ ವಿಚಾರದಲ್ಲಿ ಮೃತ ಶಂಭು ಭಟ್ ಇವನೊಂದಿಗೆ ತಕರಾರು ಮಾಡಿಕೊಂಡ ನಂತರ ದಿನಾಂಕ 7/10/2022 ಮೃತ ಶಂಭು ಭಟ್ ಇವರು ತಮ್ಮ ಆಸ್ತಿ ಪಾಲು ಮಾಡುವ ವಿಚಾರವಾಗಿ ಪಂಚಾಯಿತಿಯನ್ನ ತಮ್ಮ ಮನೆಯಲ್ಲಿ ಕರೆದಿದ್ದಾರೆ. ಆ ಪಂಚಾಯಿತಿಯಂತೆ ಅವರು ತಮ್ಮ ಆಸ್ತಿಯಲ್ಲಿ ತಮ್ಮ ಹೆಣ್ಣು ಮಕ್ಕಳಿಗೂ ಸಹ ಪಾಲನ್ನು ನೀಡಿರ್ತಾರೆ. ಈ ಪಾಲನ್ನು ನೀಡುವ ವಿಚಾರದಲ್ಲಿ ಆರೋಪಿತರಾದಂತಹ ಶ್ರೀಧರ, ವಿನಯ ಹಾಗೂ ವಿದ್ಯಾ ಇವರು ಶಂಭು ಭಟ್ ಇವರೊಂದಿಗೆ ತಕರಾರು ಮಾಡಿಕೊಳ್ತಾರೆ. ನಂತರ 1 ತಿಂಗಳ ನಂತರ ಆಸ್ತಿಯನ್ನ ಖಾಸಗಿಯಾಗಿ ಸವರಿ ಮಾಡಲಾಗ್ತದೆ. ಆ ಕಾಲಕ್ಕೆ ಸಹ ತೋಟದ ಬೆಳೆ ಹಾಗೂ ಶೃಂಗಾರ ಕೊಯ್ಯುವ ವಿಚಾರದಲ್ಲಿ ಶ್ರೀಧರ್ ಭಟ್ ಮತ್ತು ವಿನಯ ಭಟ್ ಇವರು ಕೊಲೆಯಾದ ಶಂಭು ಭಟ್ ಮತ್ತು ರಾಘವೇಂದ್ರ ಭಟ್ ಇವರೊಂದಿಗೆ ತಕರಾರು ಮಾಡಿಕೊಂಡು ಈ ಬಗ್ಗೆ ದಿನಾಂಕ 12/12/2022 ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ NC ಪ್ರಕರಣ ದಾಖಲಾಗ್ತದೆ. ಈ ರೀತಿ ಆಸ್ತಿಯ ವಿಚಾರದಲ್ಲಿ ಶ್ರೀಧರ್ ಭಟ್ ಹಾಗೂ ವಿನಯ್ ಶ್ರೀಧರ್ ಭಟ್ ಇವರು ಮೃತ ಶಂಭು ಭಟ್ ಕುಟುಂಬದವರೊಂದಿಗೆ ತಕರಾರನ್ನ ಮುಂದುವರಿಸಿಕೊಂಡು ಬಂದಿರ್ತಾರೆ. ದಿನಾಂಕ 24/2/2023 ಅಂದರೆ ಈ ಘಟನೆ ಆದ ದಿನ ಬೆಳಗಿನ ಹೊತ್ತು ಶ್ರೀಧರ್ ಭಟ್ ಮತ್ತೆ ವಿನಯ್ ಶ್ರೀಧರ್ ಭಟ್ ಇವರು ವಿದ್ಯಾ ಶ್ರೀಧರ್ ಭಟ್ ಇವರ ಪಾಲಿಗೆ ಬಂದ ತೋಟಕ್ಕೆ ವೀಳ್ಯದೆ ಎಲೆಗಳನ್ನು ಕೊಯ್ಲಿಕ್ಕೆ ಹೋದಾಗ ಅಲ್ಲಿ ಶಂಭು ಭಟ್ ರವರು ತಮ್ಮ ಮನೆಯ ಮುಂದೆ ದನದ ಕೊಟ್ಟಿಗೆ ಕಟ್ಟುತ್ತಿರುವುದನ್ನು ನೋಡಿ ಅವರೊಂದಿಗೆ ಜಗಳ ಮಾಡಿಕೊಂಡು ಕೊಟ್ಟಿಗೆ ಕೆಲಸವನ್ನು ಬೆಳಿಗ್ಗೆ ಬಂದ್ ಮಾಡಿಕೊಂಡು ಹೋಗ್ತಾರೆ. ನಂತರದಲ್ಲಿ ಮನೆಗೆ ಬಂದಂತಹ ರಾಘವೇಂದ್ರ ಭಟ್ ಅವರು ಈ ವಿಷಯವನ್ನ ಕೇಳಿ ತಿಳಿದುಕೊಂಡು ತೋಟದ ಕೆಲಸವನ್ನು ಮುಗಿಸಿ ಮನೆಗೆ ಮರಳಿ ಹೋಗುತ್ತಿರುವಂತಹ ಶ್ರೀಧರ್ ಭಟ್ ಹಾಗೂ ರಾಘವೇಂದ್ರ ಭಟ್ ಇವರಿಗೆ ಏಕೆ ನೀವು ಕೊಟ್ಟಿಗೆ ಕೆಲಸವನ್ನ ಬಂದ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಆಗ 2ನೇ ಆರೋಪಿತನಾದಂತಹ ವಿನಯ್ ಭಟ್ ಇವರು ಕತ್ತಿಯಿಂದ ಮೃತ ರಾಘವೇಂದ್ರ ಭಟ್ ಇವನ ಮೇಲೆ ಹಲ್ಲೆ ಮಾಡ್ತಾರೆ. ರಾಘವೇಂದ್ರ ಭಟ್ ಇವರು ತಮಗೆ ರಕ್ಷಣೆಯನ್ನು ಮಾಡಿಕೊಳ್ಳಲು ಒಂದು ಕಟ್ಟಿಗೆ ದೊಣ್ಣೆಯನ್ನು ಹಿಡಿದುಕೊಂಡು ಆರೋಪಿ ವಿನಯ್ ಭಟ್ನಿಗೆ ಹೊಡಿತಾರೆ. ನಂತರ 2ನೇ ಆರೋಪಿತನಾದ ವಿನಯ್ ಭಟ್ ಇವನು ಕತ್ತಿಯಿಂದ ಹಲವಾರು ಬಾರಿ ರಾಘವೇಂದ್ರ ಭಟ್ ಇವರಿಗೆ ಕೊಚ್ಚಿ ಕೊಲೆ ಮಾಡ್ತಾರೆ. ಅದನ್ನು ನೋಡಿ ಅಲ್ಲಿಗೆ ಕೂಗಿಕೊಂಡು ಬಂದಂತಹ ರಾಘವೇಂದ್ರ ಭಟ್ಟರ ಪತ್ನಿ ಕುಸುಮಾ ಇವಳು ಅಲ್ಲಿಗೆ ಓಡಿ ಹೋದಾಗ ಆರೋಪಿತನಾದ ವಿನಯ್ ಭಟ್ ಅದೇ ಕತ್ತಿಯಿಂದ ಆಕೆಗೆ ಪುನಃ ಕೊಚ್ಚಿ ಕೊಲೆ ಮಾಡ್ತಾನೆ. ಅದನ್ನು ನೋಡಿದ ಶಂಭು ಭಟ್ ಮತ್ತು ಮಹಾದೇವಿ ಭಟ್ ಇವರು ಜನರಿಗೆ ಕೂಗಿ ಕರೆಯಲು ಮನೆಯಿಂದ ಓಡಿ ಹೋಗ್ತಾರೆ. ಶಂಭು ಭಟ್ರವರು ತಮ್ಮ ಮನೆಯ ಗೇಟ್ ದಾಟಿ ಸ್ವಲ್ಪ ದೂರ ಓಡಿದಾಗ 2ನೇ ಆರೋಪಿ ವಿನಯ್ ಭಟ್ ಇವನು ಅವರನ್ನ ಹಿಂಬಾಲಿಸಿ ಅದೇ ಕತ್ತಿಯಿಂದ ಅವರ ಕುತ್ತಿಗೆ ಹಿಂಭಾಗದಲ್ಲಿ ಕೊಡೆದು ಕೊಚ್ಚಿ ಕೊಲೆ ಮಾಡುತ್ತಾನೆ. ಮಹಾದೇವಿ ಇವಳನ್ನ 1ನೇ ಆರೋಪಿತನಾದ ಶ್ರೀಧರ್ ಭಟ್ ಇವರು ತಮ್ಮ ಕೈಯಲ್ಲಿದ್ದ ಕತ್ತಿಯಿಂದ ಕುತ್ತಿಗೆ ಮೇಲೆ ಕೊಚ್ಚಿ ಕೊಲೆ ಮಾಡ್ತಾರೆ. ನಂತರ ಅವರು ತಮ್ಮ ಕಾರಿನಲ್ಲಿ ಅಲ್ಲಿಂದ ತಮ್ಮ ಮನೆ ಹಲ್ಯಾಣಿಗೆ ಪರಾರಿ ಆಗ್ತಾರೆ. ಕೊಲೆಯನ್ನ ಪ್ರತ್ಯಕ್ಷವಾಗಿ ಆ ಸಮಯದಲ್ಲಿ ಶಂಭು ಭಟ್ ಅವರ ಮನೆಯಲ್ಲಿ ಬಂದಿದ್ದ ತಿಮ್ಮಪ್ಪ ಸಣ್ಣಗೊಂಡ ನೋಡ್ತಾನೆ ಹಾಗೂ ಮಾನ್ಯ ನ್ಯಾಯಾಲಯದಲ್ಲಿ ಕೂಡ ಈ ಬಗ್ಗೆ ಸಾಕ್ಷಿ ನುಡಿತಾರೆ. ಆರೋಪಿತರು ತಮ್ಮ ಕಾರಿನಲ್ಲಿ ಪರಾರಿ ಆಗಬೇಕಾದ್ರೆ ಅದೇ ಊರಿನ ಜಯರಾಮ್ ಮಳ್ಳನಾಯ್ಕ್ ಇವರಿಗೆ ಭೇಟಿ ಆಗ್ತಾರೆ. ಜಯರಾಮ್ ಮಳ್ಳನಾಯ್ಕ್ ಇವರು ಆರೋಪಿತನಾದ ವಿನಯ್ ಭಟ್ರಿಗೆ ಏನಾಯಿತು ಅಂತ ಕೇಳಿದಾಗ ಅವರಿಗೆ ಉತ್ತರ ಕೊಡದೆ ಅವರು ಅಲ್ಲಿಂದ ಪರಾರಿ ಆಗ್ತಾರೆ. ಅದನ್ನ ಗೌರಿಗೊಂಡ ನಿತ್ಯಾನಂದ್ ಪೂಜಾರಿ ಇವರು ಸಹ ನೋಡಿದ್ದು ಅವರು ಸಹ ನಮಗೆ ಕೋರ್ಟಿನಲ್ಲಿ ನಮ್ಮ ಅಭಿಯೋಜನೆಯ ಪರವಾಗಿ ಸಾಕ್ಷಿ ನುಡಿತಾರೆ. ನಂತರ ಹಲ್ಯಾಣಿಯ ತಮ್ಮ ಮನೆಗೆ ಹೋಗಿ ಕೃತ್ಯದ ವೇಳೆ ಧರಿಸಿದ ರಕ್ತಸಿಕ್ತ ಬಟ್ಟೆಗಳನ್ನ ಬಿಸಿ ನೀರು ಕಾಯಿಸುವ ಒಲೆಯಲ್ಲಿ ಹಾಕಿ ಸುಟ್ಟು ಸಾಕ್ಷ್ಯವನ್ನು ನಾಶಪಡಿಸ್ತಾರೆ. ಮತ್ತು ನಂತರ ಅಲ್ಲಿಂದ ವಿನಯ್ ಭಟ್ ಇವರು ತಮ್ಮ ಸ್ಕೂಟಿಯಲ್ಲಿ ತನ್ನ ತಂದೆಯನ್ನು ಕರೆದುಕೊಂಡು ಸಾಗರ ತಾಲೂಕಿನ ಕೋಗಾರ್ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಸಾಕ್ಷಿದಾರರಾದಂತಹ ಧನಪಾಲ್ ಮಂಜಯ್ಯ ಜೈನ್ ಇವರ ಅಂಗಡಿಯಲ್ಲಿ ತಮ್ಮ ಸ್ಕೂಟಿಯನ್ನು ಇಟ್ಟು ಪರಾರಿ ಆಗ್ತಾರೆ. ಈ ಬಗ್ಗೆ ಧನಪಾಲ್ ಜೈನ್ ಅವರು ಸಹ
ಮಾನ್ಯ ನ್ಯಾಯಾಲಯದಲ್ಲಿ ಸಾಕ್ಷಿ ನುಡಿದು ಎರಡನೇ ಆರೋಪಿತನನ್ನು ಗುರುತಿಸ್ತಾರೆ. ಮತ್ತೆ ಅವರು ತಮ್ಮ ಅಂಗಡಿಯಲ್ಲಿ ಘಟನೆಯ ದಿನ ಸ್ಕೂಟಿಯನ್ನು ಇಟ್ಟು ಆತ ಹೋದ ಬಗ್ಗೆ ಸಾಕ್ಷಿ ನುಡಿತಾರೆ. ನಂತರ ಪ್ರಕರಣದ ಬಗ್ಗೆ ಮೃತ ಶಂಭು ಭಟ್ ಇವರ ಮಗಳಾದ ಜಯ ಅಡಿಗ ಇವರು ತಮ್ಮ ದೂರನ್ನ ಪೊಲೀಸರಿಗೆ ಸ್ಥಳದಲ್ಲಿ ನೀಡ್ತಾರೆ. ಅಲ್ಲಿ ಸದ್ರಿಯವರ ಮರಣೋತ್ತರ ಪರೀಕ್ಷಾ ವರದಿಯ ಆಧಾರದ ಮೇಲೆ ಹಾಗೂ ಪ್ರತ್ಯಕ್ಷ ಸಾಕ್ಷಿ ತಿಮ್ಮಪ್ಪಗೊಂಡ ಇವರ ಸಾಕ್ಷ್ಯದ ಆಧಾರದಲ್ಲಿ ಮತ್ತು ಉಳಿದ ವೈಜ್ಞಾನಿಕ ಸಾಕ್ಷ್ಯ ಆಧಾರದಲ್ಲಿ ಆರೋಪಿತನ ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಇವರು ಚಂದನ್ ಗೋಪಾಲ್ ಅವರು ಸಲ್ಲಿಸಿದ್ದಾರೆ. ದೋಷಾರೋಪಣಾ ಪಟ್ಟಿ ಸಲ್ಲಿಕೆ ಆದ ನಂತರ ಅಭಿಯೋಜನೆ ಪರವಾಗಿ ನಾನು ಸುಮಾರು 71 ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿದ್ದೇನೆ ಮಾನ್ಯ ನ್ಯಾಯಾಲಯದಲ್ಲಿ. ಹಾಗೂ ಸುಮಾರು 365 ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾನು ಸಲ್ಲಿಸಿದ್ದೆ. 38 ಪ್ರಾಪರ್ಟಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾವು ಹಾಜರು ಮಾಡಿದ್ವಿ. ಆರೋಪಿತರು ಕೃತ್ಯಕ್ಕೆ ಉಪಯೋಗಿಸಿದಂಥ ಕತ್ತಿಗಳನ್ನು ವೈಜ್ಞಾನಿಕ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು. ಹಾಗೂ ವೈಜ್ಞಾನಿಕ ಪ್ರಯೋಗಾಲಯದ ಅಧಿಕಾರಿಗಳಾದ ಶ್ರೀಮತಿ ಕಸ್ತೂರಿ ಒಡೆಯವರು ತಮ್ಮ ವರದಿಯನ್ನು ನಮಗೆ ನೀಡಿದ್ರು, ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಹಾಗೂ ಸಾಕ್ಷ್ಯವನ್ನು ನುಡಿದಿದ್ರು. ಅದನ್ನು ಸಹ ಮಾನ್ಯ ನ್ಯಾಯಾಲಯವು ಒಂದು ನ್ಯಾಯದಾನ ನೀಡಲು ಒಂದು ಪ್ರಮುಖ ಅಂಶವನ್ನು ಪರಿಗಣಿಸಿತ್ತು. ನಂತರದಲ್ಲಿ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯವು ಇಂದು ತನ್ನ ಅಂತಿಮ ತೀರ್ಪನ್ನು ನೀಡಿದ್ದು, ಆ ಪ್ರಕಾರ ಒಂದನೇ ಆರೋಪಿತನಾದ ಶ್ರೀಧರ್ ಭಟ್ ಈತನಿಗೆ ಕಲಂ 302 ಅಡಿಯಲ್ಲಿ ಜೀವಾವಧಿ ಕಾರಾಗೃಹ ಶಿಕ್ಷೆ ಮತ್ತು 2 ಲಕ್ಷ ರೂಪಾಯಿ ದಂಡವನ್ನಾಗಿ ಪಾವತಿ ಮಾಡುವಂತೆ ಶಿಕ್ಷೆ ನೀಡಿದೆ. ದಂಡ ತುಂಬಿದ ತಪ್ಪಿದಲ್ಲಿ 1 ವರ್ಷ ಸಾಧಾರಣ ಶಿಕ್ಷೆ ಅನುಭವಿಸಿದಂತೆ ಆದೇಶಿಸಿದೆ. ಅದೇ ಪ್ರಕಾರ ಪ್ರಕರಣದ ಎರಡನೇ ಆರೋಪಿ 3 ಕೊಲೆಗಳನ್ನು ಮಾಡಿದಂತಹ ವಿನಯ್ ಶ್ರೀಧರ್ ಭಟ್ ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. 1 ಮತ್ತು 2ನೇ ಆರೋಪಿತರಿಗೆ ಸಾಕ್ಷಿನಾಶ ಮಾಡಿದ ಸಂಬಂಧ 1ನೇ ಆರೋಪಿಗೆ 2 ವರ್ಷ ಸಾಧಾರಣ ಸಜೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ಮತ್ತು 2ನೇ ಆರೋಪಿಗೆ ಸಾಕ್ಷಿನಾಶ ಮಾಡಿದ ಕಾರಣಕ್ಕಾಗಿ 5 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ದಂಡ ಪಾವತಿ ಮಾಡಲು ತಪ್ಪಿದಲ್ಲಿ 1ನೇ ಆರೋಪಿತನಿಗೆ ಕಲಂ 302 ಅಡಿಯಲ್ಲಿ 1 ವರ್ಷ ಸಾಧಾರಣ ಶಿಕ್ಷೆ ಅನುಭವಿಸುವಂತೆ ಆದೇಶ ಮಾಡಿದ್ದಾರೆ. ಮಾನ್ಯ